ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕದ 5 ಲಕ್ಷ ಸಿವಿಲ್ ಇಂಜಿನಿಯರ್ಗಳಿಂದ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಆಯ್ಕೆ. ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಆಕ್ಟ್ ಅನ್ನ ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ದೇಶದ ಪ್ರಗತಿಯಲ್ಲಿ ವಿಶೇಷವಾಗಿ ಆರ್ಥಿಕತೆ, ಸುರಕ್ಷತೆ ಮತ್ತು ಸುಸ್ಥಿರತೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯ ಕೊಡುಗೆ ಅಪಾರವಾದುದು. ಮಾನವನ ಅವಶ್ಯಕತೆಗಳಾದ ವಸತಿ, ಕೈಗಾರಿಕೆ, ಹೆದ್ದಾರಿ ನೈರ್ಮಲೀಕರಣ, ಜಲಸಂಪನ್ಮೂಲ, ರೈಲ್ವೆ, ಬಂದರು, ಪರಿಸರ ಇತ್ಯಾದಿಗಳನ್ನು ನಿರ್ಮಿಸಿ ಪೂರೈಸುವುದರಲ್ಲಿ ಮತ್ತು ನಿರ್ವಹಿಸುವುದರಲ್ಲಿ ಸಿವಿಲ್ ಇಂಜಿನಿಯರ್ಗಳ ಅನುಪಸ್ಥಿತಿಯಲ್ಲಿ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರಸ್ತುತ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯೊಂದು ಹೊರತುಪಡಿಸಿ ಉಳಿದೆಲ್ಲಾ ವೃತ್ತಿಗಳು ಅಂದರೆ ವಕೀಲ, ವೈದ್ಯಕೀಯ, ಆಯುರ್ವೇದ, ದಂತ ವೈದ್ಯಕೀಯ, ಆರ್ಕಿಟೆಕ್ಟ್, ಲೆಕ್ಕ ಪರಿಶೋಧಕ ಮುಂತಾದವುಗಳನ್ನು ಕಾನೂನಾತ್ಮಕವಾಗಿ ಗುರುತಿಸಲ್ಪಟ್ಟು ಶಾಸನಬದ್ಧ ಮಂಡಳಿಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಆದರೆ ಇಂತಹ ಒಂದು ವೃತ್ತಿಪರತೆ ಕಾನೂನಾತ್ಮಕ ಹಾಗೂ ಶಾಸನಬದ್ಧ ಮಂಡಳಿ ಸಿವಿಲ್ ಇಂಜಿನಿಯರ್ ವೃತ್ತಿಗೆ ಇಲ್ಲ ಎನ್ನುವ ಕಾರಣವನ್ನ ಕೊಡ್ತಾ ಇದ್ದಾರೆ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. I think the minister is already there. May you all rise to welcome. Thank you. Honorable Minister for Law and Parliamentary Affairs, Shri H.K. Patil sir, onto the dais please. ಇಲ್ಲಿ ಆಗಮಿಸಿ ನಮ್ಮ ಸಿವಿಲ್ ಇಂಜಿನಿಯರ್ ವೃತ್ತಿಗೆ ಆಗುತ್ತಿರುವ ಅವಮಾನ, ಅಪಮಾನ, ಅಗೌರವ ಈ ಎಲ್ಲವನ್ನ ತಡೆಯಬೇಕು ಅನ್ನೋ ಒಂದು ಉದ್ದೇಶ ಒಂದೇ ಅಲ್ಲ ನಮ್ಮದು. ಈಗ ನಮ್ಮ ವೃತ್ತಿಗೆ ಆಸೆ ಪಟ್ಟು ಸೇರುವ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಮ್ಮಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಕಾಲೇಜುಗಳಲ್ಲಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಇದರಿಂದ ಮುಂದೆ ನಮ್ಮ ಸಮಾಜಕ್ಕೆ ಆಗಬಹುದಾದಂತಹ ತೊಂದರೆಗಳನ್ನು ನೆನೆಸಿ ನೋಡಿ. ಈಗಾಗಲೇ ನಮ್ಮ ಊರುಗಳಲ್ಲಿ, ನಮ್ಮ ದೇಶಗಳಲ್ಲಿ ಬಿಲ್ಡಿಂಗ್ಗಳು ಅದೇ ರೀತಿ ಇವತ್ತಿನ ಈ ಸಮಾರಂಭಕ್ಕೆ ಮೇಡಮ್ ಶ್ರೀಮತಿ ಸ್ಮಿತಾ ಶ್ಯಾಮನವರು ಬಂದಿದ್ದಾರೆ. ಅವರು ನನಗೆ ಗೊತ್ತಿರುವಂತೆ ಸಾಲಿಸಿಟರ್ ಅಂಡ್ ಎಕ್ಸ್ ಆಫಿಷಿಯೋ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಲಾ ಅಂಡ್ ಜಸ್ಟಿಸ್ ಅಂಡ್ ಹ್ಯೂಮನ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ದೀನಿ. ಅವ್ರಿಗೂ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಸಭೆಗೆ ಇಂಜಿನಿಯರ್ ಆದಂಥ ಡಾಕ್ಟರ್ ಪೀತಾಂಬರ ಸ್ವಾಮಿಯವರು ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಸಭೆಯಲ್ಲಿ ಶ್ರೀ ನಾಗರಾಜ್ ಅವರು ಇದ್ದಾರೆ. ಅವರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಈ ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ಕರಡು ಬಿಲ್ಲನ್ನು ಚರ್ಚಿಸುವುದರ ಸಲುವಾಗಿ ಸೇರಿದಂಥ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬರಬೇಕಾಗಿದ್ದವರು ಸತ್ಯನಾರಾಯಣ ಅವರು ಹಾಗೂ ಸುನೀತಾ ಶ್ಯಾಮ್ರವರು ಬಂದಿದ್ದಾರೆ. ನಾಗರಾಜ್ ಅವರಿದ್ದಾರೆ, ಚೆನ್ನಾಳ್ ಅವರಿದ್ದಾರೆ, ನಾಗೇಶ್ ಪುಟ್ಟಸ್ವಾಮಿ ಅವರು, ಗುರುರಾಜ್ ಹೆಗಡೆ ಅವರು, ರಾಜಗೋಪಾಲನ್ ಅವರು, ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಯಾರು ಕರ್ನಾಟಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸೇವೆ ನೀಡಿದವರು, ಅದರಲ್ಲೂ ನೀರಾವರಿ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡಿದವರು,
ಅವರೆಲ್ಲರನ್ನ ನಾನು ಗುರುತಿಸ್ತಾ ಇದ್ದೇನೆ. ಜೊತೆಗೆ ದೇಶ ಕಟ್ಟುವ ಕೆಲಸದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅಭ್ಯಂತರ ಸಹೋದರ ಸಹೋದರಿಯರಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ಣವಾಗಿರ್ತಕ್ಕಂಥ ಶುಭಾಶಯಗಳು. ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಬಿಲ್ ಇದನ್ನು ತರಬೇಕು. ಪ್ರೊಫೆಷನಲ್ಸ್ಗೆ ಈಗಾಗಲೇ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಬಿಲ್ ಇದೆ, ಅಡ್ವೊಕೇಟ್ಸ್ ಬಿಲ್ ಇದೆ. ಬಹಳ ಮಹತ್ವದ ಪಾತ್ರವನ್ನು ದೇಶ ಕಟ್ಟೋದರಲ್ಲಿ ಸಮಾಜದಲ್ಲಿ ಆಡ್ತಕ್ಕಂಥ ಎಲ್ಲ ಸಿವಿಲ್ ಇಂಜಿನಿಯರ್ಸು ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕನೆಕ್ಟೆಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕಾನೂನು ಮಂತ್ರಿಗಳ ಸಲಹೆಯಂತೆ ನಾವು ಈಗಾಗಲೇ ಕಲಬುರಗಿ, ಬೆಳಗಾವಿ ಮತ್ತು ಮೈಸೂರಲ್ಲಿ ಈ ಕಾರ್ಯಕ್ರಮಗಳನ್ನ ಮುಗಿಸಿದ್ದೀವಿ. ಈಗ ಕೊನೆಯ ಹಂತವಾಗಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಈ ಸಿವಿಲ್ ಇಂಜಿನಿಯರ್ಸು ಇದು ಒಂಥರ ಕ್ಲಿಷ್ಟಕರವಾದ ಪ್ರೊಫೆಷನ್. ಎಲ್ರಿಗೂ ಗೊತ್ತಿರೋ ಹಾಗೆ, ಯಾವುದೋ ಬಿಲ್ಡಿಂಗ್ ಕಟ್ಟಬೇಕಾಗಲಿ, ರಸ್ತೆ ಮಾಡಬೇಕಾಗಲಿ, ಏನೇ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಆಗಬೇಕಾದ್ರೆ ಅದು ಕ್ವಾಲಿಟಿ ಆಗಿರಬೇಕು, ಅದು 100 ವರ್ಷ ಬಾಳಬೇಕು ಅನ್ನೋದು ಎಲ್ಲರ ಉದ್ದೇಶ. ಆದರೆ ಇತ್ತೀಚೆಗಿನ ಕೆಲವು ವರ್ಷಗಳಲ್ಲಿ ನೋಡ್ತಾ ಇದ್ದರೆ ಕ್ವಾಲಿಟಿ ಪ್ರಾಬ್ಲಮ್ಸ್ ಬರುತ್ತೆ, ಅಥವಾ ಮಳೆಗಾಲದಲ್ಲಿ ಬಿಲ್ಡಿಂಗ್ಗಳು ಬೀಳೋ ಪ್ರಮೇಯ ಬರುತ್ತೆ, ರೋಡ್ಗಳಲ್ಲಿ ಪಿಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಟ್ರಾಫಿಕ್ ಜಾಮ್ಸ್ ಆಗ್ತಾ ಇರುತ್ತೆ, ಫ್ಲೈಓವರ್ಸ್ ಕನ್ಸ್ಟ್ರಕ್ಷನಲ್ಲಿ ಅದರದ್ದೇ ಆದ ತೊಡಕುಗಳಿರುತ್ತೆ. ಇವೆಲ್ಲನ ನೋಡಿ ಸಿವಿಲ್ ಇಂಜಿನಿಯರ್ಸ್ ಕೈ ಬಲ ಮಾಡಬೇಕು. ಈ ಬಲ ಮಾಡಬೇಕಾದ್ರೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಒಂದು ಬಿಲ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಎಲ್ಲ ಇಂಜಿನಿಯರ್ಗಳನ್ನ ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಇದ್ದೀವಿ. ಅಭಿಪ್ರಾಯಗಳ ಸಂಗ್ರಹ ಮಾಡಿ ಏನೇನು ತೊಡಕುಗಳಿದೆ ಡಿಸಿಷನ್ ಮೇಕಿಂಗಲ್ಲಿ, ಇಂಜಿನಿಯರಿಂಗ್ ಡಿಸಿಷನ್ಸ್ ಮೇಕಿಂಗಲ್ಲಿ ಯಾವ ಥರ ಇಂಜಿನಿಯರ್ಸು ಅವರ ಒಂದು ತೀರ್ಮಾನನ ಕೊಡಬೇಕು, ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಯಾವ ಥರ ಅನಾಲಿಸಿಸ್ ಮಾಡಬೇಕು, ಇದನ್ನೆಲ್ಲ ಮಾಡಬೇಕಂತಂದರೆ ಅದಕ್ಕೊಂದು ಫ್ರೇಮ್ ವರ್ಕ್ ಬೇಕಾಗುತ್ತೆ. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಪ್ಲ್ಯಾನಿಂಗ್ ಒಂದು, ಇಂಪ್ಲಿಮೆಂಟೇಷನ್ ಒಂದು, ಎಕ್ಸಿಕ್ಯೂಷನ್ ಟೈಮಲ್ಲಿ, ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಸುಮಾರು ತೊಡಕುಗಳು ಬರುತ್ತೆ. ಇದು ಎಲ್ಲದಕ್ಕೂ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಬಿಲ್ ಇರಬೇಕಾಗತ್ತೆ. ಈಗ ನಾವು ಬೇರೆ ಪ್ರೊಫೆಷನ್ಸ್ ನೋಡಿದ್ರೆ, ಡಾಕ್ಟರ್ಸ್ ಪ್ರೊಫೆಷನ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಪ್ರೊಫೆಷನ್ ಇರ್ಬೋದು, ಲಾಯರ್ಸ್ ಪ್ರೊಫೆಷನ್ ಇರ್ಬೋದು, ಎಲ್ಲರಿಗೂ ಒಂದು ಬಿಲ್ ಇರುತ್ತೆ. ಅದರಲ್ಲಿ ಜವಾಬ್ದಾರಿಗಳಿರುತ್ತೆ. ಬರೀ ಒಂದು ಫ್ರೀಡಮ್ ಆಫ್ ಎಕ್ಸಿಕ್ಯೂಷನ್ ಅಷ್ಟೇ ಅಲ್ಲದೆ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅದಕ್ಕೇನು ಕ್ರಮಗಳು ತಗೋಬೇಕು, ಆ ಥರದ ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನು ಕೊಡಬೇಕು ಸಿವಿಲ್ ಇಂಜಿನಿಯರಿಂಗ್ ಪ್ರೊಫೆಷನ್ಗೆ ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಇಂಜಿನಿಯರ್ಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ, ಅವ್ರ ತೊಂದರೆಗಳೇನಿದೆ ಅದನ್ನೆಲ್ಲ ಸಂಗ್ರಹಿಸಿ ಒಂದು ಡ್ರಾಫ್ಟ್ ಬಿಲ್ ಈಗಾಗಲೇ ರೆಡಿಯಾಗಿದೆ. ಈ ಅಬ್ಸರ್ವೇಷನ್ಸ್ನೆಲ್ಲ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿ ನಾವು ಸರ್ಕಾರಕ್ಕೆ ಒಂದು ಡ್ರಾಫ್ಟನ್ನು ಸಬ್ಮಿಟ್ ಮಾಡ್ತೀವಿ. ಮುಂದೆ ಸರ್ಕಾರನ ನಾವು ಎಲ್ಲ ಇಂಜಿನಿಯರ್ಗಳ ಪರವಾಗಿ ಕೇಳ್ಕೊತೀವಿ, ಒಂದು ಬಿಲ್ ಕೊಟ್ಟು ಜವಾಬ್ದಾರಿ ಜೊತೆಗೆ ವರ್ಕ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಏನು ಕಾನೂನು ಚೌಕಟ್ಟಿನಲ್ಲಿ ಏನು ಶಕ್ತಿ ಬೇಕು, ಬಲ ಬೇಕು, ಅದನ್ನು ಈ ಬಿಲ್ ಮುಖಾಂತರ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಇದನ್ನು ಕೊಟ್ಟರೆ ಇಂಜಿನಿಯರ್ಸ್ಗೆ ಅಷ್ಟೇ ಅಲ್ಲದೆ ಸಮಾಜಕ್ಕೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಥ್ರೂಔಟ್ ಕರ್ನಾಟಕ ಎಲ್ಲ ಎಲ್ಲ ಜಿಲ್ಲೆಗಳಿಂದ ಇಂಜಿನಿಯರ್ಸ್ ಬಂದಿದ್ದಾರೆ. ಚೀಫ್ ಇಂಜಿನಿಯರ್ಸು, ಸೂಪರಿಂಟೆಂಡಿಂಗ್ ಇಂಜಿನಿಯರ್ಸು, ಅಕಾಡೆಮಿಷಿಯನ್ಸು ಎಲ್ಲರೂ ಬಂದಿದ್ದಾರೆ. ಅವರವ್ರ ಅಭಿಪ್ರಾಯಗಳನ್ನು ಕೊಡ್ತಿದ್ದಾರೆ. ಈಗಾಗಲೇ 3 ಕಡೆ ಮುಗಿಸಿದ್ವಿ ಕಾರ್ಯಕ್ರಮ. ಸುಮಾರು 100 ಜನ ಬೆಳಗಾವಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು 600 ಜನ ಬಂದಿದ್ದರು. ನಮ್ಮ ಕಲಬುರಗಿಲಿ ಒಂದು 700-800 ಜನ ಬಂದಿದ್ದರು. ಇಲ್ಲಿ ಮೈಸೂರಲ್ಲಿ ಸುಮಾರು ಜನ ಬಂದಿದ್ದರು. ಎಲ್ಲ ಕಡೆಯಿಂದ ಈಗ ಬೆಂಗಳೂರು ಪ್ರೋಗ್ರಾಮಿಗೆ ದಾವಣಗೆರೆಯಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಎಲ್ಲ ಕಡೆಯಿಂದ ಜನ ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಈ ಒಂದು ಬಿಲ್ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಒಳ್ಳೆಯದಕ್ಕೆ, ಸಮಾಜಕ್ಕೆ ಒಳ್ಳೇದು ಮಾಡಬೇಕಾದ್ರೆ ಈ ಬಿಲ್ ಬೇಕಾಗತ್ತೆ ಅಂತ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದನ್ನು ಅಬ್ಸರ್ವ್ ಮಾಡೋದಕ್ಕೆ ಕಾನೂನು ವಿಭಾಗದಿಂದ ಅಬ್ಸರ್ವರ್ಸ್ ಬಂದಿದ್ದಾರೆ. ಅವರು ಎಲ್ಲರೂ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಮಾಡ್ತಾರೆ. ವರದಿ ಆದಮೇಲೆ ಈ ಒಂದು ಸಿವಿಲ್ ಇಂಜಿನಿಯರಿಂಗ್ ಬಿಲ್ ಆದಷ್ಟು ಬೇಗ ಬರಲಿ, ನಾವು ಎಲ್ಲ ಕಟ್ಟಡಗಳು 100 ವರ್ಷ ಬಾಳಲಿ, ಚೆನ್ನಾಗಿ ಆಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ.
ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ಈ ಕನ್ಸಾರ್ಟಿಯಮ್ ಏನು ಮಾಡ್ಕೊಂಡಿದ್ದೀವಿ ಈ ಬಿಲ್ಗೋಸ್ಕರ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀವಿ ಮತ್ತು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಪ್ರಾಂಶುಪಾಲರಾಗಿದ್ದೀನಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.